ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂತಹ ಜ್ಯೋತಿ ಜಯರಾಮ್ ಶೆಟ್ಟಿ ಮೇಡಮ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ನನ್ನ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಗುರು ವೃಂದದವರೇ ಹಾಗೂ STMCಯ ಅಧ್ಯಕ್ಷರುಗಳೇ ಸದಸ್ಯರುಗಳೇ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳು. ಆದ್ಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬಹುಶಃ ಎಲ್ಲೋ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೆ. ಗುರುನಳ್ಳಿ ರಾಘವೇಂದ್ರ ಸರ್ ಅವರು ಫೋನ್ ಮಾಡಿದ್ರು, ಉಚ್ಚಪ್ಪ ಸರ್ ಅವರು ಫೋನ್ ಮಾಡಿದ್ರು, ಗುರುನಳ್ಳಿ ರಾಘವೇಂದ್ರ ಸರ್ ಫೋನ್ ಮಾಡ್ತಿದ್ದಾರೆ, ಮಾತಾಡ್ತಾರಂತೆ ಅಂತ. ಸರ್ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀವಿ, STMCಯ ಸದಸ್ಯರ ಹಕ್ಕುಗಳು ಮತ್ತು ಕರ್ತವ್ಯಗಳು ಅನ್ನುವಂಥ ವಿಚಾರ, ತಾವು ದಯವಿಟ್ಟು ಒಂದು ಉಪನ್ಯಾಸ ಕೊಡಬೇಕು ಅಂದಾಗ ಖಂಡಿತವಾಗೂ ಮತ್ತೆ ಮೈಲೇಶ್ ಸರ್ ಅದಕ್ಕೆ ಭಾಗಿಯಾಗಿರ್ತಾರೆ. ಆಮೇಲೆ ಈ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ NT ಶ್ರೀನಿವಾಸ್ ಸರ್ ಅವರು ಕೂಡ ಭಾಗಿಯಾಗ್ತಾರೆ ಅಂತ ಹೇಳಿದ್ರು. ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ನಾನು ಬರಲಿಕ್ಕೆ ಅನುಮತಿಯನ್ನು ಕೊಟ್ಟೆ, ಒಪ್ಕೊಂಡೆ ಮತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಸರ್ ಅವರು ಹೇಳಿದಂತೆ ಬೇರೆ ಬೇರೆ ಕಾರ್ಯಕ್ರಮಗಳ ಪರವಾಗಿ ಹೇಳುವಂಥ ವಿಚಾರಗಳು ಸಾಕಷ್ಟಿದೆ. ಅದಂದ್ರೆ ಏನಿಲ್ಲ, ಇದು ಅದೇನಂತಾರಲ್ಲ ಓಲ್ಡ್ ವೈನ್ ಇನ್ ಎ ನ್ಯೂ ಬಾಟಲ್ ಅಂತ. ಸುಮಾರು 25 ವರ್ಷಗಳಿಂದ ನನಗೆ ಗೊತ್ತಿರುವ ಹಾಗೆ 28, ತಮಗೆಲ್ಲ ಗೊತ್ತಿರಬೇಕು ಒಂದು ದಿನಾಂಕ, 28 ಏಪ್ರಿಲ್ 2001. ಇದು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಇತಿಹಾಸದಲ್ಲಿ, ಶಿಕ್ಷಣ ಇಲಾಖೆಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಟ್ಟಿರುವಂಥ ದಿನ ಅಂದ್ರೂ ಬಹುಶಃ ತಪ್ಪಾಗಿರ್ಲಿಕ್ಕಿಲ್ಲ. ಯಾಕಂದ್ರೆ ಅವತ್ತು ಕರ್ನಾಟಕ ರಾಜ್ಯದ ಅನುದಾನ ರಹಿತ ಶಾಲೆಗಳನ್ನು ಹೊರತುಪಡಿಸಿ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳ ಉಳಿವಿಗಾಗಿ, ಅವುಗಳ ಬಲವರ್ಧನೆಗಾಗಿ, ಸಮುದಾಯದ ಸಹಭಾಗಿತ್ವದಿಂದ ಶಿಕ್ಷಣದ ಸಾರ್ವತ್ರೀಕರಣ ಎನ್ನುವ ಧ್ಯೇಯದೊಂದಿಗೆ ನಮ್ಮ ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ STMC ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ರಚನೆ ಆದಂತಹ ದಿನಾಂಕ. ಆದ್ಮೇಲೆ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ ಸರ್ವಜ್ಞರು, ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಬರಿಮುಖವು ಹಾಳುವ ಹದ್ದಿನಂತಿಕ್ಕು. ಸರ್ವಜ್ಞ ಅಂತ. ಯಾಕೆ ವಿದ್ಯೆಗೆ ಇರುವಂತಹ ಶ್ರೇಷ್ಠತೆ, ಅದಕ್ಕೆ ಒಂದು ಮತ್ತೊಂದು ಕಡೆ ಒಂದು ಮಾತು ಹೇಳ್ತಾರೆ, ನಾಲೆಡ್ಜ್ ಈಸ್ ಪವರ್ ಅಂತ. ಈ ದೇಶದಲ್ಲಿ ಈ ದೇಶ ಕಟ್ಟುವ ಕೆಲಸ, ಅಂಬೇಡ್ಕರ್ ಅವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ ನೋಡಿ, ದೇಶ ಕಟ್ಟೋ ಕೆಲಸ ಯಾರಿಂದ ಆಗುತ್ತೆ ಅಂತ ಬಹಳ ಮಾರ್ಮಿಕವಾಗಿ ಒಂದು ವೇದಿಕೆಯನ್ನು ಹಂಚ್ಕೊಳ್ತಾರೆ. ಅವರು ಏನ್ ಹೇಳ್ತಾರೆ ಗೊತ್ತಾ, ಈ ದೇಶ ಕಟ್ಟುವ ಕೆಲಸ ಯಾರಿಂದ ಆಗುತ್ತೆ ಅಂದ್ರೆ ಸಣ್ಣ ಮನಸ್ಸಿನ ದೊಡ್ಡ ಜನರಿಂದ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಈ ದೇಶ ಕಟ್ಟುವ ಕೆಲಸ ಸಣ್ಣ ಮನಸ್ಸಿನ ದೊಡ್ಡ ಜನರಿಂದ ಅಲ್ಲ, ದೊಡ್ಡ ಮನಸ್ಸಿನ ಸಣ್ಣ ಜನರಿಂದ ಅಂತಾರೆ. ನೋಡಿ, ಇಲ್ಲಿ ದೊಡ್ಡವರು ಸಣ್ಣವರು ಅಂತ ಯಾವುದೋ ಒಂದು ಅಧಿಕಾರ ಅಥವಾ ಅವ್ರ ಸ್ಥಾನಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ದೇಶದಲ್ಲಿ ಇರುವಂತಹ ನಾವೆಲ್ಲರೂ ಕೂಡ, ನಮ್ಮ ಗಜಾಪುರ ಭೀಮಣ್ಣ ಸರ್ ಅವರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ, ನಾವೆಲ್ಲ ಕೇಳಿಸ್ಕೊಂಡ್ರಿ. ನಮ್ಗೆ ಇವತ್ತೇನು ಕಾರ್ಯಾಗಾರ ಇದ್ದು ಎಲ್ಲದರ ಒಂದು ಸಂಹಾರ, ಅದೊಂದು ಸಮರೈಸ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಿರ್ಲಿಲ್ಲ. ನಮ್ಮ ಮಕ್ಕಳು ಮತ್ತೊಂದು ಕಡೆ ಒಂದು ಖಾಲಿದ್ ಗಿಬ್ರಾನ್ ಅಂತ ಒಂದು ಇಂಗ್ಲಿಷ್ ಕವಿ, ದ ಪ್ರೊಫೆಟ್ ಅಂತ